ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲ ಕಣವ, ಬೆಳಗ್ಗೆನೆ ಅಂಗಡಿ ಕರ್ಕೊ ಬಂದಲ್ಲ, ನಾನೇನೋ ನೀನು ಕಡಲೆ ಮಿಠಾಯಿ ಕೇಳ್ತೀಯ ಅನ್ಕೊಂಡ್ರೆ ಲೆಕ್ಕದ ಪುಸ್ತಕ ಕೇಳ್ತಿದ್ಯಲ್ಲವ. ರಾಣಿ ಕೇಳ್ತಿದ್ದಾಳೆ ಅಂದಮೇಲೆ ಕೊಡ್ಲೇಬೇಕಷ್ಟೆ. ಅದಕ್ಕೆ ಎಲ್ಲೋ ಎತ್ತಿಟ್ಬಿಟ್ಟಿದೀವಿ ಅನ್ಸತ್ತೆ. ನನ್ಗೂ ಯಾಕೋ ನೆನ್ಪೇ ಆಗ್ತಿಲ್ಲಪ್ಪ. ನಾಟಕ, ಬರೀ ನಾಟಕ. ನಿಜ ಹೇಳೋಣ. ಅದು ನಂಗೆ ಪುಸ್ತಕ ಎಲ್ಲೈತೆ ಅಂತ ನಂಗೆ ಗೊತ್ತೈತೆ, ಆದ್ರೆ ಯಾಕೆ ಅಂತ ಕೇಳ್ತೀನಿ ಕಣವ. ನಮ್ಮ ಮನೆ ಫೈನಾನ್ಸ್ ಮಿನಿಸ್ಟರ್ ಯಾರು? ಯಾರು? ನಾನು. ಮದ್ವೆ ಆಗಿ ಗಂಡನ ಮನೆಗೆ ಹೋದ್ಮ್ಯಾಕುವೆ ನನ್ನ ಸ್ಥಾನ ಮಾತ್ರ ಬದಲಾಗಿಲ್ಲ. ಅಣ್ಣ, ಮುಂದೆ ಒಂದಿನ ನನಗ್ ಮಕ್ಕಳಾಗಿ ಹಣ್ಣನ್ ಮುದುಕಿ ಆದ್ರೂ ಈ ಮನೆ ಲೆಕ್ಕ ನನಗ್ ಗೊತ್ತಾಗ್ಲೇಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಲೆಕ್ಕದ ಪುಸ್ತಕನ ಕೊಡ್ಬೇಕು. ಲೆಕ್ಕದ ಪುಸ್ತಕ ನನಗೆ ಕೊಡ್ಲೇಬೇಕು. ಕೊಟ್ಬಿಡು, ಯಾಕೆ ಸುಮ್ಮನೆ ಅವಳ ಹತ್ರ ಬೈಸ್ಕೋತ್ಯಾ? ಮೊದಲೇ ಲೆಕ್ಕ ಅಂತ ಬಂದ್ರೆ ರಾಣಿ ಮಹಾರಾಣಿ ಆಗ್ಬಿಡ್ತಾಳೆ. ಕೊಡು ಸುಮ್ಮನೆ. ಕೊಡ್ತೀನಿ, ಬೈಬಾರ್ದು. ಬೈಯಾಕಿಲ್ಲ. ಮತ್ತೆ ಮತ್ತೆ ಕೈನಾಗೆ ಕೋಲ್ ಇಟ್ಕೊಂಡಿದ್ಯಲ್ಲ, ಹೊಡಿಬಾರ್ದು. ಒಡಿಯಾಕಿಲ್ಲ ಅಂದೆ. ಸರಿ, ತಕ್ಕ ಬತ್ತೀನಿ. ಲೆಕ್ಕನ ಸಂದಾಗೆ ನೋಡ್ತೀನಿ. ಏನನ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಕಾಣಿಸ್ಬೇಕು. 3 ಜನಕ್ಕೆ ಐತೆ ಮಾರಿ ಹಬ್ಬವ. ಅಣ್ಣ, ಏನಿದು? ಲೆಕ್ಕ ಕಣವ. ಅದು ನನಗೂ ಗೊತ್ತೈತೆ. ಏನಣ್ಣ ಇದು? ನಾನ್ ಮದ್ವೆ ಆಗಿ ಹೋದ್ಮೇಕಿಂದ ಲೆಕ್ಕನೆ ಬರ್ದಿಲ್ವಲ್ಲ. ಲೆಕ್ಕ ಬರ್ದಿಲ್ವಾ? ಯಾಕೆ ಮಾವ? ಅದು 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 ಏನದು ಅದು ಅಂತ ರಾಗ ಎಳಿತಿದ್ಯಾ? ಲೆಕ್ಕ ಬರೆಯದೇ ಇರೋಷ್ಟು ಕಾಸು ಮಡಗಿದ್ಯಾ, ಇಲ್ಲ ಲೆಕ್ಕ ಬರೆಯಕ್ ಆಗದೆ ಇರೋಷ್ಟು ಕಾಸು ಕಳ್ಕೊಂಡಿದ್ಯಾ? ಒಂದೇ ಸಮ ಕೇಳಿದ್ರೆ ಏದು ಉಸಿರು ಬರ್ತದೆ. ಹೊಸ ನಿಧಾನ ಕೇಳುವ. ರಾಣಿ ಮಾತಾಡುವಾಗ ಏನ್ ಎದುಸ್ರು ಬರಲ್ಲ, ಅವಳಿಗೆ ಮಾತಾಡೋ ಅಭ್ಯಾಸ ಇದೆ. ಅಯ್ಯೋ ಪಾರು, ಅವನು ಹೇಳಿದ್ದು ನಂಗೆ ಪಾರು, ನಂಗೆ. ರಾಣಿ ನೋಡವ, ನೀನು ಈ ಕೋಲೆಲ್ಲ ಹಿಡ್ಕೊಂಡು ಮಾತಾಡಿದ್ರೆ ನಂಗೆ ಭಯ ಆಯ್ಕಿಲ್ವ ಹೇಳು? ಕೆಲಸ ಜಾಸ್ತಿ, ಜೊತೆಗೆ ಅದು ಇದು ಅದು ಇದು ಅದು ಇದು ಅನ್ಕೊಂಡು ತಲೆನೋವುಗಳು. ಇದ್ರ ಮಧ್ಯಾಗೆ ಲೆಕ್ಕ ಎಲ್ಲಿ ಬರೆಯಕ್ಕಾಯ್ತಾ ಇದೆ? ಅದೇ ಯಾಕೆ ಅಂತ ಕೇಳ್ತೀವ್ನಿ. ನನ್ ಮದ್ವೆ ಆ ಗಂಡನ ಮನೆಗೆ ಹೋಗ್ಬೇಕಾರೆ ನಿನಗ್ ಏನ್ ಹೇಳಿದ್ದೆ? ಒಂದೊಂದು ರೂಪಾಯಿ ಲೆಕ್ಕನು ಲೆಕ್ಕದ ಪುಸ್ತಕದಾಗೆ ಬರ್ದಿಡ್ಬೇಕು. ಲಾಭನೇ ಆಗ್ಲಿ ನಷ್ಟನೇ ಆಗ್ಲಿ ಎಲ್ಲಾನು ಲೆಕ್ಕದ ಪುಸ್ತಕದಾಗೆ ಇರ್ಬೇಕು ಅಂತ ಹೇಳಿದ್ದೆ.
1 ರೂಪಾಯಿ ದುಡ್ಮೆ ಆದ್ರುವೆ ಅದ್ರಾಗೆ 40 ಪೈಸಾ ನಂದಲ್ಲ ಅಂತ ಎತ್ತಿಡ್ಬೇಕು ಅಂತ ಹೇಳಿದ್ನೋ ಇಲ್ವೋ? ಯಾಕೆ ಎಲ್ಲಾನು ಮರ್ತ್ ಬಿಟ್ಟಿರಂಗಿದ್ಯಾ? ನೋಡ್ದ ಖರ್ಚು ಮಾರಿಗುಡಿ ದಾಟೋಯ್ತೈತೆ. ಯಾಕಿಂಗ್ ಮಾಡ್ದೆ? ನಿನ್ಗೆ ಕೇಳ್ತೀನಿ, ಯಾಕಿಂಗ್ ಮಾಡ್ದೆ ಹೇಳು. ತಪ್ಪಾಯ್ತು ಕಣವ.